ಈಗ ಬೀಗ ಹಾಕಿದ್ರು ಬಿಡ್ತಾರ ಸ್ವಾಮಿ ಅಕ್ಕಪಕ್ಕದವರು. ಓ, ಸಾಲ ಕಟ್ಟಿಲ್ಲ ಅಂತ. ಸಾಲ ಕಟ್ಟಿಲ್ಲ, ಸಾಲ ತಿನ್ಬಿಟ್ಟವನೆ ಅಂತ. ಎಷ್ಟು ತಿಂಗಳು ಕಟ್ಟಿಲ್ಲ ಅಂತ ಬೀಗ ಹಾಕಿರೋದವರು ನಿಮ್ಗೆ? ನಾನು ಬರೀ 2 ವಾರ ಕಟ್ಟಲಿಲ್ಲ ಸ್ವಾಮಿ ಅಷ್ಟೇ. ಉಳಿತಾಯ ಅಂತ 20 ರೂಪಾಯಿ ಸ್ವಾಮಿ. ಯಾವ ಬ್ಯಾಂಕ್ ಅಲ್ಲಿ 20 ರೂಪಾಯಿ ಕಟ್ತಾ ಇದೀವಿ ಸ್ವಾಮಿ. ಅದು ಯಾವ ಬ್ಯಾಂಕಲ್ಲೂ ಇಲ್ಲ ಸ್ವಾಮಿ. ಮತ್ತೆ ಯಾವ ಬ್ಯಾಂಕ್ ಅಲ್ಲಿ ಇಲ್ಲ? ಬ್ಯಾಂಕಲ್ಲಿ ಯಾವ್ದು ಇಲ್ಲ. 20 ರೂಪಾಯಿ ಅವ್ರದ್ದು ಸಂಘಕ್ಕೆ ಉಳಿತಾಯ ಕಟ್ಟಿಸ್ಕೊತಾರೆ ಸ್ವಾಮಿ. ಯಾವ ಬ್ಯಾಂಕು ಇಲ್ಲ, ಯಾವ್ದು ಇಲ್ಲ. 20 ರೂಪಾಯಿ ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ಕೇಳಿ ಅವ್ರಿಗೆ. ಬ್ಯಾಂಕ್ ಅಲ್ಲಿ ಇದ್ರೆ ನನಗೆ ಅಕೌಂಟ್ ನಂಬರ್ ಕೊಡು ಅಂತ ಕೇಳಿ. ಇವರು ಕುಮಾರಸ್ವಾಮಿ ಲೋಕಸಭಾ ಸದಸ್ಯರಿಗೂ ಒಂದು ಲೆಟರ್ ಬರ್ದಿದ್ದೀನಿ ಸ್ವಾಮಿ. ನಮ್ಗೇನು ಬೇಡ ಸ್ವಾಮಿ, ನಮ್ ಚಾನಲ್ ದುಡ್ಡು ಕೊಡಿಸ್ಬಿಡಿ, ನಾನು ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡ್ಬೇಕು ಅಂತ ಅನ್ಬಿಟ್ಟು ಕಳ್ಸಿದೀನಿ. ಸೇವಿಂಗ್ಸ್ ಯಾವ ಅಕೌಂಟ್ ಅಲ್ಲಿ ಇದೆ ಅದನ್ನ ಇಸ್ಕೊಳ್ಳಿ. ಇನ್ಮೇಲೆ ಬ್ಯಾಂಕ್ಗೆ ದುಡ್ಡು ಕಟ್ತೀನಿ ಅಂತ ಹೇಳಿ. ವಾರ ಕಟ್ಟಲ್ಲ, ಇನ್ಮೇಲೆ ತಿಂಗಳಿಗೆ ಮಾತ್ರ ಕಟ್ತೀನಿ ಅಂತ ಹೇಳಿ. ನೀವು ಕಟ್ಲಿಲ್ಲ ಅಂದ್ರೆ ಅವ್ರು ನಿಮ್ಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಯಾಕೆ ಕೊಟ್ಟಿಲ್ಲ ಅವರು? ಇಲ್ಲಿ ಹೇಳ್ತೀನಿ ಕೇಳಿ ಸ್ವಾಮಿ. ಹಂಗ ಅನ್ನಕ್ ಹೋದ್ರೆ ಈಗ 9 ಜನ ಅವ್ರಲ್ಲ ಸ್ವಾಮಿ, 8 ಜನ 9 ಜನ ಅವ್ರೆ ನೋಡಿ, ಅವ್ರನ್ನು ಕರ್ಕೊಂಬರ್ತಾರೆ ಮನೆ ಬಾಕಿ. ಕರ್ಕೊಂಬರ್ಲಿ ಅವ್ರಿಗೆ ಹೇಳಿ ಸ್ವಾಮಿ. ಆಯ್ತು, ಅವ್ರಿಗೆ ಹೇಳಿ ನನ್ ದುಡ್ಡು ಜಾಸ್ತಿ ಆಗಿದೆ, ನನ್ ದುಡ್ಡು ಅಕೌಂಟ್ ಅಲ್ಲಿ ಇಲ್ಲ, ನನ್ಗೆ ಅಕೌಂಟ್ ತೋರಿಸಿ, ನನ್ಗೆ ಅಕೌಂಟ್ ಕೊಟ್ರೆ ನಾನು ನೇರವಾಗಿ ನಮ್ಮ ಬ್ಯಾಂಕ್ಗೆ ಹಾಕ್ತೀನಿ ಅಂತ ನೀವೇ ಹೇಳಕ್ ಹೇಳಿ ಅವ್ರಿಗೆ. ಅವ್ರೇನು ತಾಕತ್ತಿಲ್ಲ ಅವ್ರಿಗೆ ಹೇಳಕ್ಕೆ? ತಗೊಳಕ್ ಮುಂಚೆ ಯಾಕೆ ನೀವು ಅವ್ರನ್ನ ಇದನ್ನೆಲ್ಲ ಕೇಳಲಿಲ್ಲ ನೀವು? ಎಷ್ಟು % ಬಡ್ಡಿ? ಅದು ಎಷ್ಟು ಗೊತ್ತಾ ಸ್ವಾಮಿ, ಇವ್ರು ಹೇಳಿದ್ರು ಎಷ್ಟು 14% ಅಂತ ಹೇಳಿದ್ರು. ಮನೆ ಬೀಗ ಹಾಕೋಕ್ ಬಂದ್ರೆ ಬೀಗ ಹಾಕಿರೋದೊಂದು ವಿಡಿಯೋ ಮಾಡಿ ನನಗೆ ಕಳಿಸಿ. ಆಯ್ತು ಸ್ವಾಮಿ. ಯಾರಾದ್ರೂ ನಿಮ್ಮ ದುಡ್ಡಿಗೆ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಲೆಕ್ಕ ಕೊಡು ಅಂತ ಕೂತ್ಕೊಳ್ಳಿ. ಹಲೋ, ಹೇಳಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಾವು ನಾಗಮಂಗಲ ತಾಲೂಕಿಂದ ಕಾಲ್ ಮಾಡ್ತಾ ಇರೋದು. ನಾಗಮಂಗಲ? ನಾಗಮಂಗಲ. ಏನು ಸರ್ ಹೆಸರು? ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು. ಓಕೆ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜೇಶ್ ಅಂತ ಅನ್ಬಿಟ್ಟು. ಓಕೆ ರಾಜೇಶ್, ಹೇಳಿ ಸರ್, ಏನಾಯ್ತು? ಸರ್ ಏನು ಇಲ್ಲ, ಧರ್ಮಸ್ಥಳದಲ್ಲಿ ಲೋನ್ ತಗೊಂಡಿದ್ದೆ. ಮೈಕ್ರೋ ಫೈನಾನ್ಸ್ ಅಲ್ಲಿ ಒಂದು ಸ್ವಲ್ಪ ಲೋನ್ ತಗೊಂಡ್ಬಿಟ್ಟಿದ್ದೀನಿ ಸ್ವಾಮಿ. ಈಗಾಗಲೇ ಸ್ವಲ್ಪ ತೀರ್ಸಿದ್ದೀನಿ ಸ್ವಾಮಿ. ಈ ಧರ್ಮಸ್ಥಳದಲ್ಲಿ ಇವಾಗಲೇ 1.5 ಲಕ್ಷ ತಗೊಂಡಿದೆ ಸ್ವಾಮಿ. 55,000 ತೀರ್ಸಿದ್ದೀನಿ ಸ್ವಾಮಿ. ಈಗ ಮೈಕ್ರೋ ಫೈನಾನ್ಸ್ ಅಲ್ಲಿ ಒಂದು 7 ಕಂತು ಕಟ್ಟಿದ್ದೀನಿ ಸ್ವಾಮಿ. ಅದ್ರಲ್ಲಿ ಒಂದು 70,000 ತಗೊಂಡಿದ್ದೆ. ಜಮೀನ್ಗೋಸ್ಕರ ಸ್ವಾಮಿ ತಗೊಂಡಿತ್ತು. ಜಮೀನಲ್ಲಿ ಯಾವ್ದು ಬೆಳೆ ಬರ್ಲಿಲ್ಲ, ಇಷ್ಟಿನ ಗಂಟೆ ಬೆಳೆ ಬರ್ಲಿಲ್ಲ. ಈಗ ಒಂಚೂರು ಬೆಳೆ ಬತ್ತು, ಹುಳ್ಳಿ ಕಾಳು ಹಾಕಿದ್ದ ಒಂಚೂರು ಬೆಳೆ ಬತ್ತು ಸ್ವಾಮಿ. ಈಗ ಅವಾಗಿಂದ ಕಟ್ಕೊ ಬಂದಿದ್ದೀನಿ. ಈಗ ತಿರ್ಗಾ ಭಾರಿ ಚಿತ್ರಹಿಂಸೆ ಕೊಡ್ತಾವ್ರೆ ಸ್ವಾಮಿ, ಭಾರಿ ಚಿತ್ರಹಿಂಸೆ ಅಂತ ಸ್ವಾಮಿ. ಧರ್ಮಸ್ಥಳದವರು ಅಷ್ಟೇ, ಈ ಮೈಕ್ರೋ ಫೈನಾನ್ಸ್ ಅವರು ಅಷ್ಟೇ ಸ್ವಾಮಿ. ಮೈಕ್ರೋ ಫೈನಾನ್ಸ್ ಯಾವುದು? ಮೈಕ್ರೋ ಫೈನಾನ್ಸ್ ಮೈಸೂರದವ್ರದ್ದು ಸ್ವಾಮಿ. ಯಾವುದು? ಮೈಸಂದ್ರ ಅಂತ ಇಲ್ಲ, ಒಂದು ಇದೈತೆ. ಮಂಡ್ಯದಲ್ಲಿ ಇದೆಯಾ ಅದು? ಮಂಡ್ಯದಲ್ಲಿ ಇಲ್ಲ ಸ್ವಾಮಿ, ತುಮಕೂರು ಡಿಸ್ಟಿಕ್ ಅವ್ರು. ಮೈಸಂದ್ರ ಇಲ್ಲೇ. ಮೈಸಂದ್ರ? ಮೈಸಂದ್ರ ಸರ್. ಅದ್ರ ಹೆಸರೇನು ಮೈಕ್ರೋ ಫೈನಾನ್ಸ್ ಹೆಸರು? ಸರ್ ಆ ಮೈಕ್ರೋ ಫೈನಾನ್ಸ್ ಹೆಸರು ಅದು ಸರಿಯಾಗಿ ತಿಳ್ಕೊಂಡಿಲ್ಲ. ಅದು ಏನಂತಿದ್ದಾರೆ ಈಗ ಅವರು? ಸರ್ ಅದು ಈಗ ನೋಡಿ, ಇವತ್ತು ಕಟ್ಟಲೇಬೇಕು ಅಂತಾರೆ. ಇವತ್ತೈತೆ, ಇವತ್ತು 13ನೇ ತಾರೀಕು ಮೈಕ್ರೋ ಫೈನಾನ್ಸ್ ಅವರು. ಅವರು ತಿಂಗಳ ಕಟ್ಟಿಸ್ಕೊಳ್ಳೋದ? ತಿಂಗಳ ಕಟ್ಟಿಸ್ಕೊಳ್ಳೋದು ಸರ್. ತಿಂಗಳ ಮೈಕ್ರೋ ಫೈನಾನ್ಸ್. ಇದು ವಾರದ ಫೈನಾನ್ಸ್. ಧರ್ಮಸ್ಥಳತ್ತು ಮೊನ್ನೆ ಕಟ್ತೆ ಸರ್, ಅದನ್ನು ಬಿಡ್ಲಿಲ್ಲ ಕೊನೆಗೆ ಬಂದು. ನಾವು ಒಂದ್ 2 ಸರಿ, ಅವಾಗ 2 ಸರಿ ಮನೆ ಬೀಗ ಹಾಕೋದ್ರ ನಮಗೂ. ಏನ್ ಮಾಡ್ತೀರಾ ಸರ್? ಯಾರು ಮೈಕ್ರೋ ಫೈನಾನ್ಸ್ ಬೀಗ ಹಾಕಿದ್ರ? ಮೈಕ್ರೋ ಫೈನಾನ್ಸ್ ಅಲ್ಲ ಸ್ವಾಮಿ, ಧರ್ಮಸ್ಥಳದವ್ರು ಬೀಗ ಹಾಕಿತ್ತು. ಧರ್ಮಸ್ಥಳ ಸಂಘದವರು ಬೀಗ ಹಾಕ್ತಾರೆ ಮನೆಗೆ? ಬೀಗ ಹಾಕ್ಬಿಡ್ತಾರೆ ಸ್ವಾಮಿ. 2 ವಾರ ಕಟ್ಲಿಲ್ಲ ಅಂತ ಬೀಗ ಹಾಕ್ಬಿಡ್ತಾರೆ ಸ್ವಾಮಿ. ನಿಮ್ಮನೆ ಬೀಗ ಹಾಕೋದಕ್ಕೆ ಅವ್ರಿಗೇನು ಅಧಿಕಾರ ಇದೆ ಅವ್ರೆ? ಅಯ್ಯೋ, ಏನ್ ಮಾಡಕ್ ಆಗೋದಿಲ್ಲ ಸ್ವಾಮಿ, ಇಲ್ಲಿ ಆ ರೀತಿ ನಡೀತೈತೆ. ಏನ್ ಮಾಡ್ತೀರಾ ನೀವು? ಎಷ್ಟು ಲಕ್ಷ ತಗೊಂಡಿದ್ರಿ ಅಲ್ಲಿ ಸ್ವಾಮಿ? ಧರ್ಮಸ್ಥಳದಲ್ಲಿ 1.5 ಲಕ್ಷ ತಗೊಂಡಿದೆ. 1.5 ಲಕ್ಷದಲ್ಲಿ ಸ್ವಾಮಿ ನಾನು ಇವಾಗ 1,650 ರೂಪಾಯಿ ನಂಗೆ 53 ಕಂತು ಕಟ್ಟಿದೀನಿ ಸ್ವಾಮಿ. ನಾನು LIC ಬೇರೆ ಐತೆ ನಂದು. ಆಯ್ತು. LIC 1.5 ಲಕ್ಷ ಐತೆ. 225 ರೂಪಾಯಿ ಅದಕ್ಕೆ ಹಿಡಿತಾರೆ. ಈಗಾಗಲೇ 53 ಕಂತು ಕಟ್ಟಿದೀನಿ ಸ್ವಾಮಿ. ಓಕೆ. 53 ಕಂತು. 53 ಕಂತು ಅಂದ್ರೆ ಎಷ್ಟು ಸಾವಿರ ಆಯ್ತು ಅಲ್ಲಿಗೆ? 53 ಕಂತು ಅಂತ ಅಂದ್ರೆ ಒಂದು 80,000 ಚಿಲ್ಲರೆ ಆಯ್ತು ಸ್ವಾಮಿ. ಓಕೆ. ಇನ್ನು ಎಷ್ಟು ಕಟ್ಟಬೇಕು? ನಿಮ್ಮ ಲೆಕ್ಕದ ಪ್ರಕಾರ ಎಷ್ಟು ಕಟ್ಟಬೇಕು? ಅವ್ರ ಲೆಕ್ಕದ ಪ್ರಕಾರ ಎಷ್ಟು ಕಟ್ಟಬೇಕಂತೆ? ಈಗ ಇನ್ನೂ 1 ಲಕ್ಷ ಬರ್ದವ್ರೆ. ಇನ್ನೂ 1 ಲಕ್ಷ? ಇನ್ನೂ 1 ಲಕ್ಷ ತೀರಿಸ್ಬೇಕು ಅಂತ, 1,05,000 ತೀರಿಸ್ಬೇಕು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ಐತೆ. ಅವ್ರು ಹೇಳ್ತಾ ಇರೋದಾ? ಅವ್ರು ಹೇಳ್ತಾ ಇರೋದು LIC ಎಲ್ಲ ಕಟ್ ಮಾಡವ್ರಂತೆ. LIC ಕಟ್ ಮಾಡಿ 1 ಲಕ್ಷದ ಇನ್ನೂ 5,000 ರೂಪಾಯಿ ನಮ್ದು ಬಾಕಿ ಬರಬೇಕು ಅಂತ ಹೇಳ್ತವ್ರೆ. LIC ಯಾಕೆ ಕಟ್ ಮಾಡಿದ್ರಂತೆ ಅವರು? LIC ಬಾಂಡ್ ಕೊಟ್ಟಿಲ್ವಾ ನಿಮಗೆ? LIC ಬಾಂಡ್ ಕೊಟ್ಟವ್ರೆ ಸರ್. ಓಕೆ. ಅದು ಕೆಲಸ ಆಗುತ್ತಾ LIC ಬಾಂಡು?
LIC ಬಾಂಡ್ ಸ್ವಾಮಿ ವಾರ ವಾರ ಕಟ್ಬಿಡ್ತಿದೀವಿ ಅದಕ್ಕೂ ಎಷ್ಟು? ₹225 ಕಟ್ಬಿಡ್ತಿದ್ದಾವೆ ಸ್ವಾಮಿ. ವರ್ಷಕ್ಕೆ 10,000 ಬರ್ತದೆ ಅದು. ಓಕೆ, ಬರುತ್ತಾ ಅದು ನಿಮ್ಗೆ? ಬಂದಿದ್ಯಾ? ಸ್ವಾಮಿ ಅದು ಮಾಡಿಸಿ 3 ವರ್ಷ ಆಯ್ತು. ಹ್ಮ್ 3 ವರ್ಷ ಆದ್ರೂ ಯಾವ್ದೋ ಒಂದು ಸ್ಟಿಪ್ ಕೊಟ್ಟಿಲ್ಲ ಸ್ವಾಮಿ. ಇಷ್ಟು ನಿಮ್ಗೆ ಜಮಾ ಆಗೈತೆ ಅಂತ ಅಂದ್ಬಿಟ್ಟು ಒಂದು ಸ್ಟಿಪ್ ಕೊಟ್ಟಿಲ್ಲ ಸ್ವಾಮಿ ಇದುವರೆಗೂ. ಮತ್ತೆ ಹಂಗಾರೆ ಮೋಸ ಆಗ್ತಿದೆ ಅಂತಲ್ವಾ? ಹೌದು, ಅದೇನು ಗೊತ್ತಿಲ್ಲ ಸ್ವಾಮಿ. ಒಟ್ಟೇನೆ ಈಗ 12 ವರ್ಷಕ್ಕೆ ಮಾಡಿಸಿದ್ದೀವಿ. ಹ್ಮ್ 12 ವರ್ಷಕ್ಕೆ ಮಾಡಿಸಿದ್ದೀವಿ. ಅದು ಯಾವುದೇ ಒಂದು ನಮಗೆ ಕಟ್ಟಿರೋದು ಒಂದು LIC ಒಂದು ಸ್ಲಿಪ್ ಕೊಟ್ಟಿಲ್ಲ ಸ್ವಾಮಿ. ಬಾಂಡ್ ಒಂದು ಕೊಟ್ಟವ್ರೆ ಸ್ವಾಮಿ ಅಷ್ಟೇ. ಬಾಂಡ್ ಅಲ್ಲ, ಆ ಬಾಂಡ್ ನಾನು ಕಳಿಸಿ. ಆ ಬಾಂಡ್ ನಕಲಿನ ಅಸಲಿನ ನಾನು ನೋಡ್ತೀನಿ. ಬಾಂಡು ಇವಾಗ ಹಣ ಮಡಗಿಸ್ಕೊಂಡವ್ರೆ ಸ್ವಾಮಿ. ಈಗ ನಾನು ಲೋನ್ ತಗೊಂಡಿದ್ದೀನಲ್ಲ ಸ್ವಾಮಿ, ಅವರೇ ಹಣ ಮಡಗಿಸ್ಕೊಂಡವ್ರೆ. ಚೆಕ್ ಮಾಡ್ಸವ, ಅದು ಕೂಡ ನಕಲಿ ಇರುತ್ತೆ. LIC ಎಲ್ಲ ನಿಮ್ಗೆ ಮಡಿಕೊಂಡಿದ್ದೀನಿ ಸ್ವಾಮಿ. ಜೆರಾಕ್ಸ್ ಮಡಿಕೊಂಡಿದ್ದೀನಿ. ಅದು ಜೆರಾಕ್ಸ್ ಮಾಡ್ಕೊಂಡಿದ್ರಾ? ಅದು ಫೋಟೋ ಕಳಿಸಿ ನನಗೆ. ಜೆರಾಕ್ಸ್ ಮಡಿಕೊಂಡಿದ್ದೀನಿ ಸ್ವಾಮಿ. ಆಯ್ತು. ಮಾತ್ರ ಮನೆಗೆ ಬೀಗ ಹಾಕಿದ್ ಯಾಕೆ? ಮನೆಗೆ 2 ಸರಿ ದುಡ್ಡು ಕಟ್ಟಿಲ್ಲ ಅಂತ ಅನ್ಬಿಟ್ಟು 2 ಸರಿ ಬೀಗ ಹಾಕಿದ್ರು ಸ್ವಾಮಿ. ದುಡ್ಡು ಕೊಟ್ಟು ತಿರ್ಗಾ ಇದು ರನ್ನಿಂಗ್ ಮಾಡಿದೆ ಸ್ವಾಮಿ. ಇನ್ನೇನ್ ಮಾಡಕ್ ಆಯ್ತದ ಸ್ವಾಮಿ? ಓಕೆ, ಮನೆ ಬೀಗ ಹಾಕೋದಿಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ ಇವ್ರೆ? ಅಯ್ಯೋ, ಏನ್ ಮಾಡಿದ್ರು ಕೇಳಲ್ಲ ಸ್ವಾಮಿ. ಅಲ್ಲಿ ಪಕ್ಕದಲ್ಲಿ ಒಬ್ರು ಏಜೆಂಟ್ ಅವ್ರೆ, ಅದಕ್ಕೆ ಅವರು ಬಿಡೋದಿಲ್ಲ ಏನೇ ಮಾಡೋರು. ನಿಮ್ಮೂರವ್ರೆ? ನಮ್ಮೂರವ್ರೆ. ನಿಮ್ಮೂರವ್ರೆ ನಿಮ್ಗೆ ಶತ್ರು? ನಮ್ಮೂರವ್ರೆ ನಮ್ಗೆ ಶತ್ರು. ಅದು ಏನ್ ಗೊತ್ತಾ ಸ್ವಾಮಿ, ಈಗ ನಾವು ಕಟ್ತೇ ಹೋದ್ರೆ ಈಗ ನಮ್ ಜೊತೆ ಸೇರೋರಲ್ಲ ಸ್ವಾಮಿ. ನಾವ್ 10 ಜನ ಟ್ರೂಪ್ಸ್ ಇರೋದು. 9 ಜನನು ಕರ್ಕೊಂಡ್ ಬಂದ್ಬಿಡ್ತಾರೆ ಸ್ವಾಮಿ ಅವರು. ಹಂಗಾಯ್ತದೆ ಅದು. ಈಗ 10 ಜನ ಟ್ರೂಪ್ಸ್ ಇದ್ದೀವಲ್ಲ ನಾವು. ಆ 10 ಜನದಲ್ಲಿ ಈಗ ನಾನು ಒಬ್ಬ ಸಲ ಈಗ ಒಂದೊಂದ್ ಕಂತು ಮಿಸ್ ಮಾಡ್ಬಿಡ್ತೀನಿ ಸ್ವಾಮಿ. ಈಗ ಏನು ನಡೀತಿಲ್ಲ. ನಾವು ರೈತರು ಬರೀ ಬೆಳೆ ಬಂದ್ರೆ ಮಾತ್ರ ಸ್ವಾಮಿ. ಇನ್ನೇನು ನಮ್ ಬಿಸ್ನೆಸ್ ಇಲ್ಲ. ಸಾಲದಕ್ಕೆ ನಾವ್ SC ಜನ ಸ್ವಾಮಿ. ಏನ್ ಮಾಡ್ತೀರಾ? SC ಜನ ನಾವು. ಏನು ಯಾರ್ ಕೆಲಸ ಕೊಡ್ತಾರೆ ಸ್ವಾಮಿ ನಮ್ಗೆ? ನೀವೇನು ಯೋಚನೆ ಮಾಡಿ ಸ್ವಾಮಿ. ನಕೋಬೇಡಿ, ನಾವ್ ಯಾರು ಕೇಳಲ್ಲ. SC ಅಂದ್ರೆ ಏನು ಕೇಳಲ್ಲ, ನಾವು ಮನುಷ್ಯರೇ. ಹಂಗೇನಾದ್ರು ಯಾರಾದ್ರೂ ನಿಮ್ಗೆ ಹತ್ರ ಏನಾದ್ರು ಮಾತಾಡಿದ್ರೆ ನನಗೆ ಹೇಳಿ. SC ಅಂತ ಕೀಳಾಗಿ ನೋಡೋದ್ ಬೇಡ. ಈಗ ಅವ್ರು ಮನೆಗೆ ಬೀಗ ಹಾಕ್ತಾರಲ್ಲ, ಬೀಗ ಹಾಕೋದಕ್ಕೆ ಅವ್ರಿಗೇನ್ ಕಾನೂನು ಇದೆ ಅಂತ ಕೇಳಿ ನೋಡಿ ಒಂಚೂರು. ಅಯ್ಯೋ, ನಾವು ಸ್ವಾಮಿ ಅಕ್ಕಪಕ್ಕದಲ್ಲಿ ವಾಸ ಮಾಡಕ್ ಆಯ್ತಾ ಇಲ್ಲ ಸ್ವಾಮಿ. ದೇವ್ರ ಸತ್ವಾಗ್ಲೂ ಆಡ್ಕತಾರೆ. ಹೇಳಿ, ಆಡ್ಕತಾರೆ. ಈಗ ಏನಾರು ಬೆಳೆ ಬಂದ್ರೆ ಏನಾರು ಒಂಥರ ಕಟ್ಬಿಡ್ಬೋದು. ಏನು ಬೆಳೆ ಇಲ್ವಲ್ಲ ಸ್ವಾಮಿ. ಏನಕ್ಕೆ ಆಡ್ಕತಾರೆ ಜನ? ಈಗ ಬೀಗ ಹಾಕೋದು ಬಿಡ್ತಾರ ಸ್ವಾಮಿ ಅಕ್ಕಪಕ್ಕರು. ಸಾಲ ಕಟ್ಟಿಲ್ಲ ಅಂತ. ಸಾಲ ಕಟ್ಟಿಲ್ಲ, ಸಾಲ ತಿನ್ಬಿಟ್ಟವನಿ ಅಂತ. ಎಷ್ಟ್ ತಿಂಗಳು ಕಟ್ಟಿಲ್ಲ ಅಂತ ಬೀಗ ಹಾಕಿರೋದವರು ನಿಮ್ಗೆ? ನಾನು ಬರೀ 2 ವಾರ ಕಟ್ಲಿಲ್ಲ ಸ್ವಾಮಿ ಅಷ್ಟೇ. 2 ವಾರ ಕಟ್ಲಿಲ್ಲ. ಕೊನೆಗೆ ಅದು ನಾವು ಸೇರ್ಸೆ ಕಟ್ಬಿಟ್ಟೆ. ಕೊನೆಗೆ ಬೀಗ ತೆಗಿಸ್ಕಾಯಿ. ಹಂಗಾಯ್ತು. ಮಾಡ್ತೀರಾ? ಈಗ ಆಯ್ತು. ಈಗ ನೀವು ಸ್ವಾಮಿ DC-ಗೂ ಅರ್ಜಿ ಬರ್ದಿದ್ದೀನಿ ನಾನು. ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು ಲೆಟರ್ ಬರ್ದಿದ್ದೀನಿ. ಆ ಲೆಟರ್ಗೆ ಅಕ್ನಾಲಜ್ಮೆಂಟ್ ಕೊಟ್ಟವ್ರೆ. ಒಟ್ಟಿನಲ್ಲಿ ಅವ್ರೇನು ನಮ್ಗೆ ಏನು ಹೇಳಲಿಲ್ಲ. ಜಿಲ್ಲಾಧಿಕಾರಿ ಕಡೆ ತಿರುಗಿ ನೋಡ್ಲಿಲ್ಲ. ಜಿಲ್ಲಾ ಅಧಿಕಾರಿಗಳಿಗೂ ಒಂದು ಲೆಟರ್ ಕಳ್ಸಿದೀನಿ ಸ್ವಾಮಿ. ಹಿಂಗ್ ಆಗೈತೆ ಸ್ವಾಮಿ. ಹೋಗ್ಲಿ, ನಮ್ ಚಾನಲ್ ದುಡ್ಡು ಆಗೈತೆ. ಇವಾಗ ಚಾನಲ್ ದುಡ್ಡು ಅವರೇ ಸ್ಯಾನ್ಸನ್ ಮಾಡೋನು ಸ್ವಾಮಿ. 3 ಲಕ್ಷ. ಅದನ್ನ ನನಗೆ ಹೋಗ್ಲಿ, ಅದನ್ನ ಅರ್ಧ ಕೊಟ್ಬಿಡಿ ಸ್ವಾಮಿ. ನಾನು ಧರ್ಮಸ್ಥಳ ಸಾಲ ತೀರಿಸ್ತೀನಿ ಅಂತ ಅರ್ಜಿ ಬರ್ದಿದ್ದೀನಿ ಸ್ವಾಮಿ DC ಅವ್ರು. ಯಾರು DC? ಯಾರು ಮಂಡ್ಯದಲ್ಲಿ? DC ಮಂಡ್ಯದಲ್ಲಿ ಕುಮಾರ್ ಅಂತಾನೋ ಏನೋ ಅವರೇ ಸ್ವಾಮಿ. ಕುಮಾರು ಹೋದ್ರಲ್ವ? ಅವರು ಟ್ರಾನ್ಸ್ಫರ್ ಆದ್ರಲ್ಲ? ಯಾರೋ ಬೇರೆ ಸ್ವಾಮಿ. ಮನೆ ಹತ್ರ ಅಕ್ನಾಲಜ್ಮೆಂಟ್ ಬಂದೈತೆ ಸ್ವಾಮಿ ನನಗೆ. ಆಯ್ತು. ಈಗ ಮನೆಗೆ ಬೀಗ ಹಾಕೊಂಡು ಹೋದ್ರಲ್ಲ ಅವರು, ಎಲ್ಲಿ ಮಲ್ಕೋತಾ ಇದ್ರಿ ನೀವು? ಎಲ್ಲಿರ್ತಾ ಇದ್ರಿ? ಇಲ್ಲ ಸ್ವಾಮಿ, ಅವತ್ತು ಮನೆಗೆ ಬೀಗ ಹಾಕೊಂಡು ಹೋದ್ರಲ್ಲ, ಸಾಯಂಕಾಲಕ್ಕೆ ತಗೊಂಬಂದು ಹೊಂಚ್ಕೊಂಡು ತಗೊಂಬಂದು ಕೊಟ್ಬಿಟ್ಟೆ ಸ್ವಾಮಿ. ಇನ್ನೇನ್ ಮಾಡಕ್ ಆಯ್ತದ ಸ್ವಾಮಿ? ಈಗ ಬೀಗ ತೆಗಿಸ್ಕೋಬೇಕು. ಈಗ ಒಟ್ಟು ಎಷ್ಟು ಕಟ್ಟಿದಿರ ನೀವು? ಅವ್ರೇನಾದ್ರು ಸುಳ್ಳು ಹೇಳ್ತಾ ಇದಾರೆ ಏನಾದ್ರು ನಿಮ್ಮ ದುಡ್ಡಿಗೆ? ಈಗೇನು ಅದೇನು ಅದನ್ನ ನನ್ ಲೆಕ್ಕ ಹಾಕಿಲ್ಲ ಸ್ವಾಮಿ. ನಂದು ಲೆಕ್ಕ ಹಾಕಿ ಅಂದ್ರೆ ₹1,220 ಅವ್ರು ವಾರಕ್ಕೆ ಐತೆ ಸ್ವಾಮಿ. ಅವ್ರದ್ದು 1,220 150 ಲೆಕ್ಕ ಹಾಕಿ ಸ್ವಾಮಿ. 30 ಚಿಲ್ಲರೆ ಬಡ್ಡಿ ಬತ್ತು 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ 30,000 ಬಡ್ಡಿ. 30-35,000 ಬಡ್ಡಿ ಬರ್ತದೆ ಸ್ವಾಮಿ. ತಿರ್ಗಾ ನಾನು LIC ಒಟ್ಟು ₹1,620 ಒಂದು ವಾರಕ್ಕೆ ಕಟ್ತೀನಿ ಸ್ವಾಮಿ ನಾನು. ಇದು LICಗೆಲ್ಲ ಸೇರಿ ಸ್ವಾಮಿ. ಹೌದಾ? ಆ LIC ಬಾಂಡ್ ಎಲ್ಲಿದೆ ಅಂತ, ಯಾವ ಅಕೌಂಟ್ ಅಲ್ಲಿ ಇದೆ ಅಂತ? ಇದು
LIC ಬಾಂಡು ಅವರೇ ಹಣ ಮುಟ್ಟಿಸ್ಕೊಂಡವ್ರೆ ಸ್ವಾಮಿ. ತುರುವೇಕೆರೆ ಅಂತ ಐತೆ ಇಲ್ಲಿ. ಓಕೆ, ಅವರೇ ಮಾಡಿಸ್ಕೊಂಡವ್ರೆ. ಆಯ್ತು. ಈಗ ಉಳಿತಾಯ ಅಂತ ಹೋಗಿ ಅಲ್ಲಿ ಹ್ಮ್. ಉಳಿತಾಯ ಅಂತ 20 ರೂಪಾಯಿ ಸ್ವಾಮಿ. ಯಾವ ಬ್ಯಾಂಕ್ ಅಲ್ಲಿ ಇದೆ 20 ಅದು? ರೂಪಾಯಿ ಕಟ್ತಾ ಇದೀವಿ ಸ್ವಾಮಿ. ಅದು ಯಾವ ಬ್ಯಾಂಕಲ್ಲೂ ಇಲ್ಲ ಸ್ವಾಮಿ. ಮತ್ತೆ ಯಾವ ಬ್ಯಾಂಕ್ ಅಲ್ಲಿ ಇಲ್ಲ ಅಂದ್ರೆ ಬ್ಯಾಂಕ್ ಸುಮ್ನೆ ಯಾವ್ದು ಇಲ್ಲ. ಕಟ್ಟಿಸ್ಕೊತಾರೆ? 20 ರೂಪಾಯಿ ಅವ್ರದ್ದು ಸಂಘಕ್ಕೆ ಉಳಿತಾಯ ಕಟ್ಟಿಸ್ಕೊತಾರೆ ಸ್ವಾಮಿ. ಯಾವ ಬ್ಯಾಂಕು ಇಲ್ಲ, ಯಾವ್ದು ಇಲ್ಲ. ಆ 20 ರೂಪಾಯಿ ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ಕೇಳಿ ಅವ್ರಿಗೆ. ಬ್ಯಾಂಕ್ ಅಲ್ಲಿ ಇದ್ರೆ ನನಗೆ ಅಕೌಂಟ್ ನಂಬರ್ ಕೊಡು ಅಂತ ಕೇಳಿ. ಈ ಬಾಂಡ್ ಕೊಟ್ಟಿದ್ದಲ್ಲ ಸ್ವಾಮಿ ಅವರು ಕೊಡ್ಲಿಲ್ಲ ಅಂತಂದ್ರೆ ಮೋಸ ಮಾಡ್ತಿದ್ರೆ, ಕೊಡ್ಲಿಲ್ಲ ಅಂತಂದ್ರೆ ನೀವು ಇನ್ ಕಟ್ಟಕ್ ಹೋಗ್ಬೇಡಿ. ಅಕಸ್ಮಾತ್ ಮನೆ ಹತ್ರ ಬಂದು ಜೋರ್ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಪೊಲೀಸರು ಕಳಿಸಿ ನನಗೆ ಕಳಿಸಿ, ನಾನು ಮಾತಾಡ್ತೀನಿ. ನೋಡಿ ಸ್ವಾಮಿ, ನಾನು ಇವರು ಕುಮಾರಸ್ವಾಮಿ ಲೋಕಸಭಾ ಸದಸ್ಯರಿಗೂ ಒಂದು ಲೆಟರ್ ಬರ್ದಿದ್ದೀನಿ ಸ್ವಾಮಿ. ನಮ್ಗೇನು ಬೇಡ ಸ್ವಾಮಿ, ನಮ್ ಚಾನಲ್ ದುಡ್ಡು ಕೊಡಿಸ್ಬಿಡಿ, ನಾನ್ ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡ್ಬೇಕು ಅಂತ ಅನ್ಬಿಟ್ಟು ಕಳ್ಸಿದೀನಿ ಸ್ವಾಮಿ. ನಮ್ ಚಾನಲ್ ಹೋಗೈತೆ. ನನ್ ಧರ್ಮಸ್ಥಳ ಸಂಘಕ್ಕೆ ಎದುರ್ಕೊಂಡಿದ್ರೆ ಅವರೇ ನಿಮ್ಗೆ ಕ್ಲೋಸ್ ಮಾಡ್ಬಿಡ್ತಾರೆ. ಒಂದ್ ತಿಳ್ಕೊಳ್ಳಿ, ನೀವು ಮಾಡ್ತಿರೋದಕ್ಕೆ ಎಲ್ಲದಕ್ಕೂ ಲೆಕ್ಕ ತಗೊಳ್ಳಿ. ಎದುರ್ಕೊಳಕ್ ಹೋಗ್ಬಿಡಿ. ನೀವು ಬದುಕ್ಬೇಕೋ ಇಲ್ವೋ ಹೇಳಿ? ಬದುಕ್ಬೇಕು ತಾನೆ. ಅವ್ರೇನ್ ದೊಡ್ಡವರಲ್ಲ, ದೊಡ್ಡ ಖದೀಮ್ರು ಅವರು. ನಿಮ್ಗೆ ಬಾಂಡ್ಗೆ ಲೆಕ್ಕ ಇಸ್ಕೊಳ್ಳಿ. ಸೇವಿಂಗ್ಸ್ ಯಾವ ಅಕೌಂಟ್ ಅಲ್ಲಿ ಇದೆ ಅದನ್ನ ಇಸ್ಕೊಳ್ಳಿ. ಇನ್ಮೇಲೆ ಬ್ಯಾಂಕ್ಗೆ ದುಡ್ಡು ಕಟ್ತೀನಿ ಅಂತ ಹೇಳಿ. ವಾರ ಕಟ್ಟಲ್ಲ, ಇನ್ಮೇಲೆ ತಿಂಗಳಿಗೆ ಮಾತ್ರ ಕಟ್ತೀನಿ ಅಂತ ಹೇಳಿ. ನೀವು ಕಟ್ಲಿಲ್ಲ ಅಂದ್ರೆ ಅವ್ರು ನಿಮ್ಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಯಾಕೆ ಕೊಟ್ಟಿಲ್ಲ ಅವರು? ಇಲ್ಲಿ ಹೇಳ್ತೀನಿ ಕೇಳಿ ಸ್ವಾಮಿ. ಹಂಗ ಅನ್ನಕ್ ಹೋದ್ರೆ ಈಗ 9 ಜನ ಅವ್ರಲ್ಲ ಸ್ವಾಮಿ, 8 ಜನ 9 ಜನ ಅವ್ರೆ ನೋಡಿ. ಅವ್ರನ್ನು ಕರ್ಕೊಂಬರ್ತಾರೆ ಮನೆ ಬಾಕಲ್ಲಿ. ಕರ್ಕೊಂಬರ್ಲಿ. ಅವ್ರಿಗೆ ಹೇಳಿ ಸ್ವಾಮಿ. ಆಯ್ತು, ಅವ್ರಿಗೆ ಹೇಳಿ ನನ್ ದುಡ್ಡು ಜಾಸ್ತಿ ಆಗಿದೆ, ನನ್ ದುಡ್ಡು ಅಕೌಂಟ್ ಅಲ್ಲಿ ಇಲ್ಲ, ನನ್ಗೆ ಅಕೌಂಟ್ ತೋರಿಸಿ, ನನ್ಗೆ ಅಕೌಂಟ್ ಕೊಟ್ರೆ ನಾನು ನೇರವಾಗಿ ನಮ್ಮ ಬ್ಯಾಂಕ್ಗೆ ಹಾಕ್ತೀನಿ ಅಂತ ನೀವೇ ಹೇಳಕ್ ಹೇಳಿ ಅವ್ರಿಗೆ. ಅವ್ರೇನು ತಾಕತ್ತಿಲ್ಲ ಅವ್ರಿಗೆ ಹೇಳಕ್ಕೆ? 9 ಜನಕ್ಕೆ ಹೇಳಿ, ನೀವು ದುಡ್ಡು ನಿಮ್ದಲ್ವಾ, ನೀವು ಹೆದರ್ಕೊಂಡು ಹೋದ್ರೆ ನಿಮ್ನ ಇದೇ 9 ಜನ ಹೊಡೆದಾಕ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಅಂತ ಮನೆ ಮತ್ತೆ ಬೀಗ ಹಾಕ್ಬಿಡ್ತಾರೆ. ಗ್ಯಾರಂಟಿ ಸ್ವಾಮಿ. ಹೆಂಡತಿ ಮಕ್ಕಳೆಲ್ಲ ಇಲ್ವಾ ನಿಮ್ಗೆ? ಹೆಂಡತಿ ಮಕ್ಳು ಅವ್ರೆ ಸ್ವಾಮಿ. ಇಬ್ರು ನೋಡಿ ಸ್ವಾಮಿ. ಒಬ್ಬನ್ನ ರೈತರು ಕೆಲಸ ಮಾಡ್ಕೊಂಡಿದ್ರು, ಒಬ್ಬ ಡಿಪ್ಲೊಮಾ ಓದಿಸ್ತಿದ್ದೀನಿ, ಒಬ್ಬನಿಗೆ PUC ಸೈನ್ಸ್ ಮಾಡಿಸ್ತಾ ಇದ್ದೀನಿ ಸ್ವಾಮಿ. ಪ್ರೈವೇಟ್ ಕಾಲೇಜಲ್ಲೇ ಮಾಡಿಸ್ತಾ ಇದ್ದೀನಿ ಸ್ವಾಮಿ. ಫೀಸ್ ಕೊಟ್ಬಿಟ್ಟು ಬರೀ ಅವ್ರಿಗೋಸ್ಕರ ತಗೊಂಡಿತ್ತು ಸ್ವಾಮಿ ದುಡ್ಡು. ಓದ್ಸಕ್ಕೋಸ್ಕರ ತಗೊಂಡಿತ್ತು. ಓದ್ಸಕ್ಕೋಸ್ಕರ. ಈಗ BGSL ಒಬ್ಬನಿಗೆ ಓದಿಸ್ತಾ ಇದ್ದೀನಿ, ಅವನಿಗೆ 70,000 ರೂಪಾಯಿ ಬರ್ತದೆ. ಆಯ್ತು, ಇವಾಗ ದುಡ್ಡು ತಗೊಂಡ್ರಲ್ಲ, ಇನ್ನೊಬ್ಬ ಡಿಪ್ಲೊಮಾ ಓದಿಸ್ತಾ ಇದ್ದೀನಿ. ತಗೊಳಕ್ ಮುಂಚೆ ಯಾಕೆ ನೀವು ಅವ್ರನ್ನ ಇದನ್ನೆಲ್ಲ ಕೇಳಲಿಲ್ಲ? ನೀವು ಎಷ್ಟು % ಬಡ್ಡಿ? ಅದು ಎಷ್ಟು ಗೊತ್ತಾ ಸ್ವಾಮಿ, ಇವ್ರು ಹೇಳಿದ್ರು ಎಷ್ಟು 14% ಅಂತ ಹೇಳಿದ್ರು. ಈಗ ಎಷ್ಟಾಗ್ತಿದೆ? 14% ಅಂತ. 14% ಅಂತ ಹೇಳಿದ್ರು. ಒಂದ್ಸರಿ ಯಾರ್ಯಾರು ಹೇಳ್ತಾರೆ 8% ಅಂತಾರೆ, ಈಗ 14% ಅಂತ ಅಂತಾರೆ. ಏನ್ ಮಾಡೋದು ಸ್ವಾಮಿ? ಏನು 14 ಅಲ್ಲ, ಒಂದ್ ಕೆಲಸ ಮಾಡಿ, ನಾನು ಹೇಳ್ದಂಗೆ ಕೇಳಿ. ಅವ್ನ ಮೇಲೆ ಅವ್ರು ಏನಾದ್ರು ಫೋನ್ ಮಾಡಿದ್ರೆ ಫೋನ್ ರೆಕಾರ್ಡ್ ಮಾಡ್ಕೊಳ್ಳಿ. ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡ್ಕೊಳ್ಳಿ. ಮನೆ ಬೀಗ ಹಾಕೋಕ್ ಬಂದ್ರೆ ಬೀಗ ಹಾಕಿರೋದೊಂದು ವಿಡಿಯೋ ಮಾಡಿ ನನಗೆ ಕಳಿಸಿ. ಆಯ್ತು ಸ್ವಾಮಿ. ಯಾರಾದ್ರೂ ನಿಮ್ಮ ದುಡ್ಡಿಗೆ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಲೆಕ್ಕ ಕೊಡುವಂತ ಕೂತ್ಕೊಳ್ಳಿ. ಸೇವಿಂಗ್ಸ್ ಏನು ಉಳಿತಾಯ ದುಡ್ಡಿದೆ, ಉಳಿತಾಯ ದುಡ್ಡಿಗೆ ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ಕೇಳಿ. ಹೌದೌದು ಸರ್. ವಾರ ಮನೆ ಹತ್ರ ಬಂದೆ ನಾನು ಕೇಸ್ ಹಾಕ್ಬಿಡ್ತೀನಿ, ಇಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಿ. ಇಲ್ಲ ಅಂದ್ರೆ ನಿಮ್ಮನ್ನ ಹಂಗೆ ಸಾಯ್ಸಾಕ್ಬಿಡ್ತಾರೆ. ಅದು ಏನು ಗೊತ್ತಾ ಸ್ವಾಮಿ, ಇವಾಗ ಜನಗಳು ಏನ್ ಇದ್ ಮಾಡ್ತಾವ್ರೆ ಅಂತ ಧರ್ಮಸ್ಥಳದವರು. ಯಾವ್ದು ಇದು ಲಾಭಾಂಶ ಕೊಡ್ತಾ ಇದೀವಿ ನಿಮ್ಗೆ. ಯಾವ ಲಾಭಾಂಶ? ಯಾವ್ದು ಲಾಭಾಂಶ ಅಂತ ಅಂದ್ರೆ ಈಗ 5 ವರ್ಷ ಆಗೈತಲ್ಲ ಸ್ವಾಮಿ. ಈಗ 5 ವರ್ಷ ಕಟ್ಟಿಸ್ಕೊಂಡಿರ್ತಾರೆ. ಆ 5 ವರ್ಷದಲ್ಲಿ ಲಾಭಾಂಶ 7,000 ಕೊಡ್ತಾರೆ ಒಬ್ಬೊಬ್ರಿಗೆ. ಲಾಭಾಂಶ ಕೊಡ್ತಿದೀವಿ ನಿಮ್ಗೆ. ಕಟ್ಟಿರೋದಕ್ಕೆ ಅದು 20 ರೂಪಾಯಿ ಕಟ್ಟಿರೋದಕ್ಕೆ ನಿಮ್ಗೆ ಲಾಭಾಂಶ ಕೊಡ್ತಿದೀವಿ. ಈಗ ನಂದು ಉಳಿತಾಯ 10,000 ರೂಪಾಯಿ ಆಗೈತೆ ಸ್ವಾಮಿ. ಉಳಿತಾಯ 20 ರೂಪಾಯಿ ಕಟ್ಟಿದ್ದೀನಲ್ಲ ಸ್ವಾಮಿ, 10,000 ರೂಪಾಯಿ ದುಡ್ಡು ಆಗೈತೆ ಸ್ವಾಮಿ. ಅದಕ್ಕೆ ಬಡ್ಡಿ ಸಮೇತ ಕೊಡಕ್ ಹೇಳಿ ಅವ್ರಿಗೆ. ಆಮೇಲೆ ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ಫಸ್ಟ್ ಕೇಳಿ ಅವ್ರಿಗೆ. ಅದನ್ನ ಯಾವ ಬ್ಯಾಂಕ್ ಎಲ್ಲೂ ಇಲ್ಲ ಸ್ವಾಮಿ, ಇವ್ರ ತವೆ ಐತೆ ಧರ್ಮಸ್ಥಳ ಸಂಸ್ಥೆ. ಮತ್ತೆ ಅದು ಅವರು ನಕಲಿ ಮಾಡ್ತಾರೆ, ನಿಮ್ಗೆ ಮೋಸ ಮಾಡ್ತಿದಾರೆ ಅಂತ. ಇದನ್ನೆಲ್ಲ ನಿಮ್ಮ 9 ಜನ ಕೇಳಕ್ ಬರ್ತಾರಲ್ಲ ನಿಮ್ಮನ್ನ, ಅವ್ರಿಗೆ ಹೇಳಿ. ನಮ್ಮ ವಿಡಿಯೋ ನೋಡಕ್ ಹೇಳಿ ಅವ್ರಿಗೆ. ಅವ್ರು ತಾಕತ್ತಿದ್ರೆ. ಹೌದೌದು ಸರ್. ಗಂಡಸ್ತನ ತೋರ್ಸೋದು ಹಂಗಲ್ಲ. ಏನ್ ಹೇಳಿ? ನಿಮ್ ವಿಡಿಯೋನ ಸುಮಾರು ಜನಕ್ಕೆ ನಾನು ತೋರಿಸಿದ್ದೀನಿ. ತೋರಿಸಿ ಅದು ಬರ್ತಾನೆ ಇರುತ್ತೆ. ಈ 9 ಜನ ನಿಮ್ಮ ಊರವ್ರು ಏನಿದ್ದಾರೆ ಅವರು ಕೂಡ ಅದೇ ಮೋಸ ಆಗ್ತಿರುತ್ತೆ. ಹೌದೌದು. ಅವ್ರಿಗೆ ತಾಕತ್ತಿರಲ್ಲ ಕೇಳಕ್ಕೆ. ನೀವು ನಾಳೆಯಿಂದ ಪ್ರಶ್ನೆ ಮಾಡಕ್ ಶುರು ಮಾಡಿ. ಏನಾದ್ರು ಮಾಡಿದ್ರೆ ವಿಡಿಯೋ ಮಾಡಿ ಕೊಡಿ ನನಗೆ. ಮನೆ ಬೀಗ ಹಾಕಕ್ ಬಂದ್ರೆ ಒಂದು ವಿಡಿಯೋ ಮಾಡಿ ನಾನು ಕಳಿಸಿ ಸಾಕು. ಆಯ್ತು ಸ್ವಾಮಿ. ಯಾವಾಗಲೂ ನನ್ನ ನಂಬರ್ ಯಾವಾಗಲೂ ಇಟ್ಕೊಂಡಿರಿ. ಇದು ಇರ್ತದೆ ಸರ್. ಓಕೆ. ಅವ್ರ ಲೆಕ್ಕ ಕೇಳೋರ್ಗು ನೀವು ನೆಕ್ಸ್ಟ್ ದುಡ್ಡು ಕೊಡ್ಬೇಡಿ. ನೀವು ಲೆಕ್ಕ ಕೇಳಕ್ ಹೋಗಿ ನಿಮ್ಗೆ ವಿಡಿಯೋ ಮಾಡ್ತೀನಿ ಸುಮ್ಕಿರಿ ಸ್ವಾಮಿ. ಅವ್ರದ್ದು ಕೇಳಕ್ ಹೋಗ್ತೀರಲ್ಲ,
ಅದನ್ನೇ ವಿಡಿಯೋ ಮಾಡ್ತಿರ್ತೀನಿ ಮಾಡಿ. ಮಕ್ಕಳೆಲ್ಲ ಬುದ್ಧಿವಂತರಿದ್ದಾರೆ, ಎಜುಕೇಶನ್ ಮಾಡ್ತಿದ್ದಾರೆ, ಅವರು ನೋಡ್ಕೊಂಡು ಸ್ವಲ್ಪ ಧೈರ್ಯವಾಗಿರಿ ನೀವು. ಸ್ವಾಮಿ ಏನ್ ಮಾಡ್ತೀರಾ, ಇದು ಎಕ್ಕಡನಾರು ಒಲಿಬೇಕಲ್ಲ ಸ್ವಾಮಿ, ಮಕ್ಳಿಗೋಸ್ಕರ ನಾವಂತೂ ವಿದ್ಯೆ ಹೌದು, ಹಾಗಂತ ಇವ್ರ ದಬ್ಬಾಳಿಕೆ ಸಹಿಸ್ಕೊಂಡಿರಿ ಅಂತ ಅಲ್ಲ. ಹೌದು. ನೀವು ಸಾಲ ತಗೊಳಕ್ ಮುಂಚೆನೆ ಚೆನ್ನಾಗಿದ್ರಿ ಅಲ್ವಾ? ಓ ಗ್ಯಾರಂಟಿ ಸ್ವಾಮಿ, ಆರಾಮಾಗಿ. ಸಾಲ ತಗೊಂಡ್ಮೇಲೆ ಯಾಕೆ ಹಿಂಗಾಗ್ಬಿಟ್ರಿ ಅಲ್ವಾ? ಸಾಲ ತಕೊಂಡ್ಮೇಲೆ ಸ್ವಾಮಿ ವಾರ ಕಟ್ಟಕ್ ಆಗಲ್ಲ ಸ್ವಾಮಿ, ಏನೋ ಅದಕ್ಕೆ ವಾರ ಕಟ್ಟಕ್ಕೆ ಯಾವ್ದೇ ಕಾನೂನು ಇಲ್ಲ ಇವ್ರೆ, ರಾಜೇಶ್ ಅವರೇ. ವಾರ ಕಟ್ಟಕ್ಕೆ ಯಾವ ಕಾನೂನು ಇಲ್ಲ. ಅಕಸ್ಮಾತ್ ಮನೆ ಹತ್ರ ಬಂತು ಅಂದ್ರೆ ವಿಡಿಯೋ ಮಾಡಿ ಬಿಟ್ಟು ನನಗೆ ಕಳಿಸಿ. ಅವ್ರು ಏನೇ ಜಗಳ ಮಾಡ್ಲಿ ಇಲ್ಲ, ನೀವು ಸುಮ್ಮನೆ ಆಗ್ಬಿಟ್ರೆ ಮತ್ತೆ ನಿಮ್ಮನ್ನ ಬೀದಿ ಬಿಸಾಕ್ತಾರೆ, ಬಾಗ್ಲಾಕ್ಬಿಡ್ತಾರೆ. ವಿಡಿಯೋ ಮಾಡಿ ನನಗೆ ಕಳಿಸಿ, ನಾನು ಕೇಳ್ತೀನಿ ಅವ್ರನ್ನ. ಆಯ್ತು ಆಯ್ತು ಸ್ವಾಮಿ.